ಮತ್ತೆ ಛತ್ರೆ ಹತ್ರ ಹೋಗ್ತಾ ಇದ್ದೀವಿ. ಹಂಗೆ ಕೆಲಸ ಮುಗಿಸ್ಕೊಂಡು ಹಂಗೆ ಹೋಗಿದ್ದೆ, ಹಂಗೆ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡು ಬಂದೆ ಅಷ್ಟೇ. ಹೋಗಿ ಶೆಕೆಲಿ ಅಪ್ಪ ಹೆಂಗಾಗಿತ್ತು ಅಂದರೆ ಮನೆಗೆ ಯಾವಾಗಣ ಹೋಯ್ತೀನೋ ಅನ್ಸ್ಬಿಟ್ಟಿತ್ತು. ನಮ್ಮಮ್ಮನೂ ರೆಡಿ ಆಗ್ಬಿಟ್ಟವ್ರೆ ಮೀನಾ ಹಾಕೊಂಡು. ನಾನು 1 ಅವರ್ ಇರ್ತೀನಿ ಅಷ್ಟೇಪ್ಪ. ಪಾಪ ಇವಳು ಬೆಳಗ್ಗೆಯಿಂದ ಸುತ್ತಿ ಇವಾಗ ರೆಸ್ಟ್ ತಗೋತಾವಳ ಅಲ್ವೇನಮ್ಮ? ಡೀಪಾಗಿ ಯೋಚನೆ ಮಾಡ್ತಾವಳು. ಓಕೆ, ಜಾತ್ರೆ ಹತ್ರ ಹೋಗಿ ಮತ್ತೆ ಸಿಗ್ತೀನಿ. ಬಾಯ್ ಟ್ರೈನ್ ಅಂತೆ ಮಾ ಟ್ರೈನ್ ಆಡಂಟಿ ನಮ್ಮಮ್ಮ ಯಾವುದು ಗೇಮ್ ಆಡಲ್ಲ ಅಂತ ಹೇಳೈತೆ. ನಾವು ಆಡ್ಸ್ಲೇಬೇಕು ಅಂತ ಚಿಂತಾಮತ್ನೇ ಕರ್ನ ಏನ್ ಡೈಲಾಗ್ ಹೊಸ ಏನೇನು ಹಾಕ್ಬಿಟ್ಟಾರೆ. ಅದನ್ನೇ ಹೇಳಿದ್ ನಾನು ಬಾರೆ ಪಡೋದು ವಿಷಯ ನಾನು ಫಸ್ಟು ಗಿಲಿ ಬಿಡು ಬಂದಿದ್ದೀಗ ಹಿಂಕೊಂಡು ಹೋಗ್ಬಿಡಂಗ್ ಕೆಪ್ಪಂಡು ಯಾವ ಅಲೆಗಳು ನೋಡಿ ತಿಕ್ಲಾಗ್ಬಿಟ್ಟು ಇನ್ನು ಮೇಲೆ ಇದ್ರಲ್ಲಿ ಟ್ರೈನಲ್ಲಿ ಟ್ರೈನ್ ಹೋಯ್ತಿಯಾ? ಸುಮ್ಮನೆ ಈ ಕಡೆಯಿಂದ ಆ ಕಡೆ ಅಷ್ಟೇ ಅಷ್ಟೇ. ಅದ್ರಲ್ಲಿ ಕುತ್ಕೊಂಡು ಹೋಯ್ತಿಯಾ? ಇದ್ರಲ್ಲಿ 4 ರೌಂಡ್ ಹೋಯ್ತಿಯಾ ಬೇಕಾದ್ರೆ? ಅದ್ರಲ್ಲಿ ಸರ್ಕಲ್ ಅದು ಬೇಡವಾ? ಇಲ್ಲ ಅದು ಬ್ರೇಕ್ ಡ್ಯಾನ್ಸ್ ಅಲ್ಲಲ್ಲ ಪ್ರೀತಿ, ಬ್ರೇಕ್ ಡ್ಯಾನ್ಸ್ ಅಲ್ಲಲ್ಲ, ಗೊತ್ತಿರೋ ಜಾಗದಲ್ಲಿ ರೌಂಡ್ ಹೊಡಿಸ್ತಾ ಇರ್ತಾರೆ ಅಷ್ಟೇ. ತಲೆ ಸುತ್ತ ಬರ್ತದೆ. ಊಟ ಬೇರೆ ತಿಂದಿದ್ದೀನಿ, ಆಗಲ್ಲ. ನೀವು ಆಡಾಗ್ರಿ ಹೋಗಿ. ವೆಯ್ಟ್ ಮಾಡ್ತಾ ಇದೀವಿ ಮೇಲ್ಗಡೆ ಹೋಗಕ್ಕೆ. ಭಯ ಆಯ್ತೈತೆ ಮೇಲ್ಗಡೆ ಎಂತದು ಆಯ್ತಾ ಇಲ್ಲ ನಾರ್ಮಲ್ रुको जरा सबर करो. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಭಯ ಆಯ್ತೈತೆ ಮೇಲ್ಗಡೆ ಎಂತದು ಆಯ್ತಾ ಇಲ್ಲ ನಾರ್ಮಲ್
ಮುಚ್ಕೊಂಡು ಕೂತಿದ್ದೆ ಇವಳು ಏನು ಎಕ್ಸ್ಪ್ರೆಷನ್ ಇಲ್ಲ. ನೋಡ್ತಾ ಇದ್ದೆ ಅವಳನ್ನ, ಎಲ್ಲೋ ನಿಂತ್ಕೊಂಡು ನೋಡ್ತಾ ಇದ್ದೆ. ಪ್ರೀತಿ ನೆಕ್ಸ್ಟ್ ಯಾವುದು? ಚಿಗ್ಲು ಕಡೆ ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಹೋಗೋಣ ಬಾ ವರ್ಷಿಣಿ. ಬಲೂನ್ ತಕೊಡು. ಏ ಸುಮ್ಮನೆ ಬತ್ತಿ ಇವಾಗ, ನಾನು ಹೋಯ್ತಾ ಇರ್ತೀನಿ ಇವಾಗ ಅಷ್ಟೇ ಬಿಟ್ಬಿಟ್ಟು. ನಿಂತಿರ್ಗ ನೈಟಿಗೆ ಬರೀ ಜಾತ್ರೆ ಮುಗ್ದು ಏನಿಲ್ಲ ಅಲ್ಲಿ ತಿನ್ನೋದಷ್ಟೇ. ಯಾಕೆ ಪಿತಿ ಪಿತಿ ಅಂತ ತಿರುಪತಿಗೆ ಹೋಗೋದು ಹೆಂಗ್ ಗೊತ್ತಿನೋ ಗೊತ್ತಿಲ್ಲ ನನಗಂತೂ. ಈಚು ಒಂದ್ 2 ಅವರ್ ಇತ್ತೇನೋ ಅಷ್ಟೇ ನಮ್ಮಮ್ಮ, ಅದಕ್ಕೆ ಸುಸ್ತಾಗ್ಬಿಟ್ಟೈತೆ. ಆಯ್ತಾನೆ ಇಲ್ಲ. ಇನ್ನ ಸುಸ್ತೇ ಆಗಿಲ್ಲ. ಹೋಗೋಣ ಮನೆಗೆ ಹೋಗೋಣ, Energy power ನಡಿ ಹೋಗೋಣ. ಇನ್ನ ಇದ್ದಿದ್ರೆ ನಾನು ಇನ್ನೂ 2 ಅವರ್ ಬರ್ತಾಯಿಲ್ಲ, ಅಲ್ಲೇ ರೌಂಡ್ ಹೊಡಿತಾ ಇದ್ದೆ. ಕ್ರೇಜಿ ಆಗಿತ್ತು ಮಾತ್ರ ಫೀಲ್. ಇವಳು ಏಜ್ ಅಲ್ಲಿ ಇದ್ದಾಗ ಆಡ್ಬೇಕಾಗಿರೋ ಗೇಮ್ಸ್ ಎಲ್ಲ ಈ ಏಜ್ ಅಲ್ಲಿ ಆಡ್ತಾ ಇದ್ವಿ. ಏನಿದ್ರು ಮನೆ ಇದಕ್ಕೆಲ್ಲ ಕಾರಣ ನಮ್ಮ ಅಮ್ಮ. ನಾನೇ ಬಿಡ್ತಾ ಇರ್ಲಿಲ್ಲ ಯಾವ್ದಕ್ಕೆ ಹೋಗಕ್ಕೂ ಬಿಡ್ತಾ ಇರ್ಲಿಲ್ಲ. ಓಕೆ ಗಾಯ್ಸ್, ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್.